ನಿಮಗೂ ಯಾರಿಗಾದ್ರೂ ಫೇಸ್ ಡಲ್ ಹೊಡಿತಾ ಇದೆ ಅಂತ ಅನಿಸಿದರೆ ಈ ರೆಮಿಡಿನ ಫಾಲೋ ಮಾಡಿ. ಸ್ವಲ್ಪ ಬಂದಿದೆ ಅಂದರೆ ವಾರಕ್ಕೆ ಒಂದು ಸರಿ ಕರೆಸ್ತೆ ನಾನು ಅದರಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತು ಬೆಳಗಿಂದ ಕೆಲಸ ಸುಮಾರಷ್ಟು ಮುಗ್ದಿದೆ. ಅಂದರೆ ಪಾತ್ರೆ ತೊಳೆಯೋದ್ರಿಂದ ಸ್ಟಾರ್ಟ್ ಆಗಬೇಕು. ಈಗ ಪಾತ್ರೆ ತೊಳೆಯೋದು, ಅಡುಗೆ ಕೆಲಸ ಅಷ್ಟು ಬಾಕಿ ಇದೆ. ಹಾಗೆ ದನಗಳನ್ನೆಲ್ಲ ಬಿಟ್ಟು ಹಾಲು ಕರೆದು ತಿಂಡಿ ತಿಂದು ಎಲ್ಲ ಕೆಲಸ ಆಯಿತು. ಹಾಗೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವ್ಲಾಗ್ನ ಕೊನೆ ತನಕ ನೋಡಿ. ಗೈಸ್, ಇಲ್ಲಿ ನೋಡಿ, ನಮ್ಮ ವಾಣಿ ಮಲಗಿದ್ರೆ ಅದ್ರ ಪಕ್ಕದಲ್ಲಿ ನಮ್ಮ ಹುಂಜಣ್ಣ ಮಲಗಿದ್ದಾನೆ ನೋಡಿ. ಅವ ಯಾವತ್ತೂ ಹಂಗೆ ಕರುಗಳ ಹತ್ರ ಬಂದು ಮಲಗಿರ್ತಾ. ಅವರಿಬ್ರು ಅಷ್ಟೇ ಚಂದ ಮಾಡಿ ಮಲಗಿದ್ದಾರೆ ನೋಡಿ. ಹುಂಜಣ್ಣ ನೋಡಿ ಹೆಂಗೆ ಮಲಗಿದಾನಂತ. ವಾಣಿ 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 ನೋಡಿ 4 ಕಾಲು ಬಿಡಿಸ್ಕೊಂಡು ಮಲಗದೆ. ಆಮೇಲೆ ಅಲ್ಲೊಂದು ಕೋಳಿ ಬಂತು ನೋಡಿ. ಸೊ ಗೈಸ್, ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸಿ ಆಮೇಲೆ ತೋಟದ ಕಡೆ ಒಂದು ಸ್ವಲ್ಪ ಹೋಗಿ ಕರುಗಳಿಗೆ ಹುಲ್ಲನ್ನು ತಂದು ಹಾಕಿದೆ. ಅವುಗಳಿಗೆ ಹುಲ್ಲು ಎಲ್ಲಾಗಿತ್ತು. ಒಣ ಹುಲ್ಲನ್ನು ಅಷ್ಟು ತಿನ್ನೋದಿಲ್ಲ ಅವುಗಳು. ಹಾಗಾಗಿ ಹುಲ್ಲನ್ನು ಕೊಯ್ದುಕೊಂಡು ಬಂದು ಅವುಗಳಿಗೆ ಹಾಕಿದೆ. ಹಾಗೆ ಒಂದೆರಡು ಬಟ್ಟೆನೂ ಇತ್ತು, ಅದನ್ನು ತೊಳೆದಾಯಿತು. ಈಗ ಊಟ ಮಾಡೋದಷ್ಟು ಬಾಕಿ ಇದೆ. ಸಾಂಬಾರನ್ನು ಮಾಡುವಾಗ ಒಂದು ಅರ್ಧ ಟೊಮೆಟೊನ ಬಾಕಿ ಇಟ್ಕೊಂಡಿದ್ದೆ. ಯಾಕೆ ಅಂತಂದು ಹೇಳಿದರೆ ಮುಖಕ್ಕೆ ಹಚ್ಕೊಳ್ಳಿಕ್ಕೆ. ಟೊಮೆಟೊ ಮತ್ತು ಸಕ್ಕರೆ ಪ್ಲೇಟಲ್ಲಿದೆ ಗೈಸ್ ಇಲ್ಲಿ. ಇದು ಯಾಕೆ ಅಂತ ಅಂದರೆ ಫೇಸಲ್ಲಿ ಏನಾದರೂ ಟ್ಯಾನ್ ಆಗಿದ್ದರೆ ಎಲ್ಲ ಹೋಗ್ತದೆ. ಹಾಗೆಯೇ ಸ್ವಲ್ಪ ಗ್ಲೋ ಆಗ್ತದೆ ಮುಖ. ಅದಕ್ಕೇ ಯಾವಾಗಲೂ ಮಾಡ್ತಾ ಇರ್ತೇನೆ ನಾನು. ಯಾವಾಗೆಲ್ಲ ನೆನಪಾಗ್ತದೆ ನೋಡಿ ಅವಾಗೆಲ್ಲ ಮಾಡ್ತಾ ಇರೋದೆಯಾ. ಹಾಗೆ ಈಗ ಒಂದು ವಾರದ ಹಿಂದೆನೂ ಮಾಡಿದ್ದೆ. ಈಗ ಮತ್ತೆ ಮಾಡ್ತಾ ಇರುವಂಥದ್ದು. ಹಾಗೆ ನಿಮಗೂ ನಾನು ಫೇಸಲ್ಲಿ ಏನಾದರೂ ಟ್ಯಾನ್ ಆಗಿದ್ದರೆ ಇದೇ ಥರ ರೆಮಿಡಿನ ಮಾಡಿ. ನನಗೊಂಥರ ಇಷ್ಟ ಇದು, ಯಾಕಂದರೆ ಅಷ್ಟು ಬೇಗ ರಿಸಲ್ಟ್ ಸಿಕ್ಬಿಡ್ತದೆ ನನಗೆ. ಹಾಗಾಗಿ ನೀವೂ ಟ್ರೈ ಮಾಡಿ. ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಸಕ್ಕರೆ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ, ಟೊಮೆಟೊನೂ ಇರ್ತದೆ. ಹಾಗಾಗಿ ಮನೇಲಿ ಸಿಗುವಂಥದ್ದು. ಇಷ್ಟೆಲ್ಲ ಟೊಮೆಟೊ ಬೇಡ ಆಗ್ತದೆ ಗೈಸ್. ನಾನು ಸುಮ್ಮನೆ ತೊಗೊಂಡಿದ್ದು, ಒಂದು ಅರ್ಧ ಹಾಳಾಗಿಬಿಡ್ತದೆ. ನಾನೊಂದು ಇದರಲ್ಲೇ ಒಂದು 1/4 ಭಾಗ ತೊಗೊಂಡ್ರೂ ಸಾಕು ನನ್ನ ಮುಖಕ್ಕೆ. ಹಾಗೆ ಇಷ್ಟೆಲ್ಲ ವೇಸ್ಟ್, ನಾನು ಸುಮ್ಮನೆ ತೊಗೊಂಡಿದ್ದೆ ಅಷ್ಟೇ. ಹಾಗೆ ಈ ಥರ ಮಾಡಿ ಸಕ್ಕರೆಯಲ್ಲಿ ಹಚ್ಚಿ ಹೀಗೆ ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳ್ಳೋದು. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ. ಆಮೇಲೆ ನನಗೆ ಕಮೆಂಟಲ್ಲಿ ಹೇಳಿ. ಸೊ ಗೈಸ್, ನಾನು ಮುಖನ ಈಗಷ್ಟೇ ತೊಳ್ಕೊಂಡು ಬಂದೆ. ಹಾಗೆಯೇ ನಿಮಗೂ ಯಾರಿಗಾದ್ರೂ ಫೇಸು ಡಲ್ ಹೊಡಿತಾ ಇದೆ ಅಂತ ಅನಿಸಿದರೆ ಈ ರೆಮಿಡಿನ ಫಾಲೋ ಮಾಡಿ. ಬರೋಕ್ಕೆ ನಮ್ಮ ದನಗಳೆಲ್ಲ ಬಂದು ಕೊಟ್ಟಿಗೆಯನ್ನು ಸೇರಿಕೊಂಡ್ರು. ಇನ್ನು ಸಗಣಿ ತೆಗಿಯೋಕ್ಕಿಂತ ಮುಂಚೆ ಬಂದುಬಿಟ್ಟಾರೆ. ಡೈಲಿ ಬರ್ತಿದ್ರು, ಆದರೆ ಇಷ್ಟೊತ್ತೆಲ್ಲ ಇರೋದಿಲ್ಲಾಗಿತ್ತು ಗೈಸ್. ಮಳೆ ಒಂದು ಸ್ವಲ್ಪ ಕಡಿಮೆ ಆಗದೆ. ಈಗ ಒಂದು ಬಿಸಿಲು ಬಂದಿತ್ತು. ಬಿಸಿಲು ಬಂದಿದ್ದು ನೋಡಿ ನಾನು ಬಟ್ಟೆಯನ್ನು ಹೊರಗೆ ಹಾಕಿದೆ. ಅದು ನೋಡಿದರೆ ಮತ್ತೆ ಮೋಡ ಆಯಿತು. ಈಗ ಮತ್ತೊಂದು ಸಲ ತೆಗಿಯೋ ಕೆಲಸನೇ ಅಂತ ಕಾಣ್ತದೆ ನೋಡಿ, ಎಷ್ಟು ಕತ್ತಲೆ ಆಗೋದಂತ. ಕುಚೂರು ಮತ್ತು ರಾಕಿ ಇಲ್ಲಿದ್ದಾರೆ. ರಾಕಿ ಏನು ಗೈಸ್, ನಮ್ಮ ಕೋಳಿ ಇವತ್ತಿಂದ ಮೊಟ್ಟೆ ಇಡಲಿಕ್ಕೆ ಶುರು ಮಾಡಿದೆ. ಇದು 2ನೇ ಸಾರಿ ಇಡ್ತಾ ಇರೋದು. ಫಸ್ಟ್ ಮೊಟ್ಟೆ, 2ನೇ ಸಾರಿ ಇಡೋದ್ರಲ್ಲಿ ಇದು ಫಸ್ಟ್ ಮೊಟ್ಟೆ. ಹಾಗೆ ಅದನ್ನು ಈಗ ಜೋಪಾನ ಮಾಡಿ ಇಡೋದು. ನಾಳೆ ಬೆಳಿಗ್ಗೆ ಮತ್ತೆ ಇಡ್ಲಿಕ್ಕೆ ಬೇಕಲ್ಲ, ಹಾಗಾಗಿ. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ ಮಾಡ್ತಾ ಇರುವಂತಹ ವ್ಲಾಗು. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಿರಲಿಲ್ಲ, ಯಾಕಂದರೆ ನಾನು ಮಧ್ಯಾಹ್ನದ ಮೇಲೆ ತೋಟದ ಕಡೆನೇ ಕೆಲಸನ ಮಾಡ್ತಾ ಇದ್ದೆ. ಅದಕ್ಕೆ ಮೊಬೈಲನ್ನು ತಗೊಂಡೋಗಲಿಲ್ಲ, ಯಾಕಂದರೆ ಮಳೆನೂ ಬರ್ತಾ ಇತ್ತಲ್ಲ ಅಷ್ಟೊತ್ತಿಗೆ. ಹಾಗಾಗಿ ಎಂತ ವಿಡಿಯೋ ಮಾಡಲಿಲ್ಲ ಮಧ್ಯಾಹ್ನದ ಮೇಲಿಂದ. ಹಾಗೆ ಇವತ್ತು ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಹಾಗೆ ಗೈಸ್, ಇವಾಗ ಬೆಳಗಿನ ಕೆಲಸಗಳೆಲ್ಲ ಆಗಬೇಕು. ಈಗ ಹಾಲು ಕರೆದು ತಿಂಡಿಯನ್ನಷ್ಟೇ ತಿಂದಾಗದೆ. ದನಗಳನ್ನೆಲ್ಲ ಬಿಡಬೇಕು. ಆಮೇಲೆ ಅಡುಗೆ ಕೆಲಸಗಳೆಲ್ಲ ಬಾಕಿ ಇದೆ. ಹಾಗೆ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ, ಬಿಡಲಿ ಯಾವಾಗ ಬಿಡೋದು ಅಂತ ನೋಡ್ತಿದ್ದಾರೆ ನೋಡಿ.
ಗಣೇಶ ಇನ್ನೂ ತನಕ ಮಲಗಿದ್ದಾನೆ, ಇನ್ನೂ ತನಕ ಹೇಳಿಲ್ಲ ಅಮ್ಮ. ಈಗ ಬಿಡಬೇಕು, 9 ಗಂಟೆ ಅದ್ದೇ ಬಿಡೋದೀಗ. ನಂದಿನಿ ಮಲಗದೆ ನೋಡಿ. ಲಕ್ಕುಗಂತೂ ನಿದ್ರೆನೇ ಮುಗಿಲಿಲ್ಲ. ಲಕ್ಕು 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 ನೋಡಿ ಎಷ್ಟು ಚಂದ ಮಲಗದೆ. ಹಾಗೆ ವಾಣಿನೂ ಮಲಗಿದಾಳೆ ಇಲ್ಲಿ. ಗೈಸ್, ಇವತ್ತು ತುಪ್ಪವನ್ನು ಮಾಡಿದೆ. ಬೆಣ್ಣೆ ಒಂದು ಸ್ವಲ್ಪ ತೆಗೆದಿದ್ದಿತ್ತು, ಅದನ್ನೇ ಈಗ ಕರೆಸಿ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ. ಈ ಸರಿ ಸ್ವಲ್ಪ ಬಂದಿದೆ, ಅಂದರೆ ವಾರಕ್ಕೆ ಒಂದು ಸರಿ ಕರೆಸ್ತೆ ನಾನು. ಅದರಲ್ಲಿ ಈ ಸಾರಿ ಸ್ವಲ್ಪ ಬಂದಿದೆ, ಯಾಕಂದರೆ ಈ ಸಾರಿ ಹಾಲನ್ನು ಬೇರೆಯವ್ರ ಮನೆಗೆ ಕೊಡ್ತಾ ಇದ್ರು. ಹಾಗಾಗಿ ತುಪ್ಪ ಮಾಡಲಿಕ್ಕೆ ಕಡಿಮೆ ಸಿಕ್ತು ಬೆಣ್ಣೆ. ಹಾಗೆ ನೋಡಿ ಎಷ್ಟು ಸಿಕ್ಕದೆ. ಗೈಸ್, ಇವತ್ತು ಚಂದವಾದ ಒಂದು ಬಿಸಿಲು ಬಂದದೆ. ಈಗ ಎಷ್ಟೊತ್ತಿಗೆ ಮಳೆ ಬರುವುದೋ ಏನೇನೋ ಹೇಳಲಿಕ್ಕಾಗೋದಿಲ್ಲ. ಈಗ ಬಿಸಿಲಿರ್ತದೆ, ಒಂದು ಸೆಕೆಂಡ್ ಬಿಟ್ಟು ನೋಡಿದರೆ ಮತ್ತೆ ಮಳೆ ಬರ್ತಾ ಇರ್ತದೆ. ಅಲ್ಲಿ ನಮ್ಮ ಬಾಬಣ್ಣ ಏನೋ ಹುಲ್ಲು ತಿಂತಿದ್ದಾನೆ ನೋಡಿ. ಬಾಬಣ್ಣ ನೋಡಿ, ಅವನ ರಾಕಿ ಮಲಗಿದ್ದಾನೆ, ಕುಚೂರುನು ಮಲಗಿದ್ದಾನೆ. ಆದರೆ ನಿದ್ರೆ ಬರಲಿಲ್ಲ ಅವರಿಗೆ.